ಆ ಮೋಡಗಳು ಸೇರುವೆಯಾಗಿ ಮಳೆ ಸುರಿಯತೊಡಗಿತು. ಎಲ್ಲ ಇರುವೆಗಳು ತಮ್ಮ ಗೂಡಿಗೆ ಓಡಿದವು. ಆದರೆ ಮಳೆಯ ಹರಿವಿನಲ್ಲಿ ಒಂದು ದೊಡ್ಡ ಧಾನ್ಯದ ಕಣವು ಜಾರಿ ಹೋಗಿ ನೀರಿನಲ್ಲಿ ತೇಲತೊಡಗಿತು. ಅನು ಅದನ್ನು ನೋಡಿದಳು. ಯೋಚನೆ ಇಲ್ಲದೆ ಓಡಿದಳು. ಮಳೆ ಬೀಳುತ್ತಿದ್ದರೂ ಹೊಕ್ಕಿದಳು. ಅವಳು ಒಂದು ಎಲೆ ಮೇಲೆ ಹಾರಿದಳು, ಅದನ್ನು ಹಡಗಿನಂತೆ ಬಳಸಿದಳು. ಅವಳು ನೀರಿನಲ್ಲಿ ಧಾನ್ಯದ ಕಣದ ಹಿಂದೆ ಸಾಗಿದಳು. ಮಳೆಯ ಹರಿವು ವೇಗವಾಗಿತ್ತು. ಎಲೆ ತಿರುಗುತ್ತಿತ್ತು. ಆದರೆ ಅನು ತನ್ನ ಶಕ್ತಿ, ಧೈರ್ಯ ಎಲ್ಲವನ್ನೂ ಸೇರಿಸಿ ಧಾನ್ಯದ ಕಣವನ್ನು ಮತ್ತೆ ಹಿಂದಕ್ಕೆ ತನ್ನ ಗೂಡಿಗೆ ತಳ್ಳತೊಡಗಿದಳು. ಅವಳು ಕೊನೆಗೆ ಧಾನ್ಯವನ್ನು ತಲುಪಿಸಿ ನದಿ ಹರಿವಿನಿಂದ ಅದನ್ನು ಮುಕ್ತಗೊಳಿಸಿ ಕಾಲೋನಿಯ ತೀರಕ್ಕೆ ತಳ್ಳಿದಳು. ಅವಳ ಸಾಹಸವನ್ನು ನೋಡಿ ಎಲ್ಲ ಇರುವೆಗಳು ಅಚ್ಚರಿಪಟ್ಟವು. ರಾಣಿ ಇರುವೆ ಬಂದಳು. ಅವಳಿಗೆ ಮೆಚ್ಚುಗೆಯ ನಗೆಯಿಂದ ಹೇಳಿದಳು, ಅನು, ನೀನು ಚಿಕ್ಕವಳಾದರೂ ನಿಜವಾದ ನಾಯಕಿ. ನೀನು ಕಾಲೋನಿಯ ಹೆಮ್ಮೆ. ಎಲ್ಲ ಇರುವೆಗಳು ಕೈ ತಟ್ಟಿದವು.